ನಾವು ಈ ಸಂಖ್ಯಾ ಪದ್ಧತಿ ಪಾಠದ ಮೇಲೆ ಕೆಲವು ಆಕ್ಟಿವಿಟಿಗಳನ್ನು ಈಗ ನೀವೇ ಮಾಡಬೇಕು. ಮೊದಲನೇದಾಗಿ ಪಿಕ್ ಆ್ಯಂಡ್ ಟೆಲ್ ಅಂತ ಒಂದು. ಪಿಕ್ ಆ್ಯಂಡ್ ಟೆಲ್ ಅಂತಂದರೆ ಈ ಬಾಕ್ಸಲ್ಲಿ ಇರ್ತಕ್ಕಂತಹ ಕೆಲವು ಕಾರ್ಡ್ಗಳಿದ್ದಾವೆ, ಫ್ಲ್ಯಾಶ್ ಕಾರ್ಡ್. ಆ ಕಾರ್ಡ್ ಎತ್ತೋದು, ಆ ಕಾರ್ಡಲ್ಲಿ ಬರೆದಿರ್ತಕ್ಕಂತಹ ಅಂಕಿಯನ್ನು ನೀವು ಯಾವ ಗಣಕ್ಕೆ ಸಂಖ್ಯಾಗಣಕ್ಕೆ ಸೇರಿದೆ, ಯಾವ ಸಂಖ್ಯಾಗಣಕ್ಕೆ ಸೇರಿಲ್ಲ ಅಂತಕ್ಕಂಥದ್ದನ್ನು ನೀವೀಗ ಒಬ್ಬೊಬ್ಬರಾಗಿ ಬಂದು ಹೇಳಬೇಕು. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನಾನು ಮೇಘನಾ ರಾಜಾರಾಮ್ ಸಿಂಗ್ ಕಹಾರ್. ನಾನು SNBK ಸ್ಕೂಲ್ನಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಈಗ ನಾನು ಒಂದು ಚೀಟಿ ಎತ್ತೀನಿ. ನಾನು SNBK ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪಿಕ್ ಆ್ಯಂಡ್ ಟೆಲ್ ಅಲ್ಲಿ ಒಂದು ಕಾರ್ಡನ್ನು ತಗೊಳ್ತಾ ಇದ್ದೀನಿ. ನನಗೆ ಬಂದ ಸಂಖ್ಯೆ 0. ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಮತ್ತು ಅಭಾಗಲಬ್ಧ ಸಂಖ್ಯೆನೂ ಅಲ್ಲ. ಇದು ಪೂರ್ಣ ಸಂಖ್ಯೆ ಹೌದು, ಪೂರ್ಣಾಂಕ ಹೌದು, ಭಾಗಲಬ್ಧ ಸಂಖ್ಯೆ ಹೌದು ಮತ್ತು ವಾಸ್ತವ ಸಂಖ್ಯೆನೂ ಹೌದು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೇಘನಾ ರಾಜಾರಾಮ್ ಸಿಂಗ್ ಕಹಾರ್. ನಾನು SNBK ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ಈಗ ಒಂದು ಕಾರ್ಡ್ ಎತ್ತೀನಿ. ಇದು √3. ಇದು ಅಭಾಗಲಬ್ಧ ಸಂಖ್ಯೆ ಹೌದು ಮತ್ತು ವಾಸ್ತವ ಸಂಖ್ಯೆ ಹೌದು. √3 ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ ಮತ್ತು ಪೂರ್ಣಾಂಕನೂ ಅಲ್ಲ, ಭಾಗಲಬ್ಧನೂ ಅಲ್ಲ. ನನ್ನ ಹೆಸರು ಶಿವಾನಿ ಮಂಜುನಾಥ್ ಶಿಂಕೆ. ನಾನು SNBK HS ಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ಪಿಕ್ ಆ್ಯಂಡ್ ಟೆಲ್ ಎಂಬ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಒಂದು ಸಂಖ್ಯೆ ಅಂತ ತಗೊಳ್ತೀನಿ. ನನಗೆ ಬಂದಿರುವಂಥ ಸಂಖ್ಯೆ 1. ಇದು ಯಾವ ಸಂಖ್ಯೆ ಅಲ್ಲ ಎಂದರೆ ಅಭಾಗಲಬ್ಧ ಸಂಖ್ಯೆ ಅಲ್ಲ. ಉಳಿದಂತೆ ಇದು ಸ್ವಾಭಾವಿಕ ಸಂಖ್ಯೆ ಹೌದು, ಪೂರ್ಣ ಸಂಖ್ಯೆ ಹೌದು, ಪೂರ್ಣಾಂಕ ಹೌದು, ಭಾಗಲಬ್ಧ ಸಂಖ್ಯೆನೂ ಹೌದು. ಇದು 1 ಮತ್ತು ವಾಸ್ತವ ಸಂಖ್ಯೆನೂ ಹೌದು. ನಂದೀಶ್. ನನ್ನ ಹೆಸರು ನಂದೀಶ್. ನಾನು SNBK ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಪಿಕ್ ಆ್ಯಂಡ್ ಟೆಲ್ ಅಲ್ಲಿ ಒಂದು ಚಟುವಟಿಕೆ ಇದೆ. ಅಲ್ಲಿ ನಾನು ಒಂದು ಕಾರ್ಡ್ ತಗೋತೀನಿ. ನನಗೆ ಬಂದಿರುವಂಥ ಸಂಖ್ಯೆ -3. ಇದು ಪೂರ್ಣ ಸಂಖ್ಯೆ ಹೌದು, ಪೂರ್ಣಾಂಕ ಸಂಖ್ಯೆ ಹೌದು, ಇದು ವಾಸ್ತವ ಸಂಖ್ಯೆ ಹೌದು. ನನ್ನ ಹೆಸರು ದಿವ್ಯಾ. ನಾನು SNBK ಹೈಸ್ಕೂಲಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪಿಕ್ ಆ್ಯಂಡ್ ಟೆಲ್ ಚಟುವಟಿಕೆಯಲ್ಲಿ ನಾನು ಒಂದು ಕಾರ್ಡನ್ನು ತೆಗೆದುಕೊಂಡಿದ್ದೇನೆ. ಈ ಕಾರ್ಡ್ -3. ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ, ವಾಸ್ತವ ಸಂಖ್ಯೆ ಹೌದು, ಪೂರ್ಣಾಂಕ ಸಂಖ್ಯೆ ಹೌದು, ಭಾಗಲಬ್ಧ ಸಂಖ್ಯೆ ಹೌದು. ನನ್ನ ಹೆಸರು ರಜಿಯಾ ಮನ್ನಗಿ. ನಾನು SNBK ಹೈಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಪಿಕ್ ಆ್ಯಂಡ್ ಟೆಲ್ ಚಟುವಟಿಕೆಯಲ್ಲಿ ಒಂದು ಕಾರ್ಡನ್ನು ತಗೋತಾ ಇದ್ದೀನಿ. ನನಗೆ ಬಂದಿರುವ ಸಂಖ್ಯೆ 3. ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ, ಸ್ವಾಭಾವಿಕ ಸಂಖ್ಯೆ ಹೌದು, ಪೂರ್ಣ ಸಂಖ್ಯೆ ಹೌದು, ಪೂರ್ಣಾಂಕಗಳು ಹೌದು, ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆನೂ ಹೌದು. ನನ್ನ ಹೆಸರು ಗಾಯತ್ರಿ ಹೊಸಡಿ. ನಾನು SNBK SS ಸ್ಕೂಲಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಪಿಕ್ ಆ್ಯಂಡ್ ಟೆಲ್ ಈ ಚಟುವಟಿಕೆಯಲ್ಲಿ ಒಂದು ಕಾರ್ಡನ್ನು ತೆಗೆದುಕೊಳ್ತೇನೆ. ನನಗೆ ಬಂದಿರುವಂತಹ ಸಂಖ್ಯೆ -5/2. ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯೂ ಹೌದು, ವಾಸ್ತವ ಸಂಖ್ಯೆಯೂ ಹೌದು. ಈ ಸಂಖ್ಯೆ ಯಾವುದು ಅಲ್ಲ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕಗಳು ಅಲ್ಲ, ಅಭಾಗಲಬ್ಧ ಸಂಖ್ಯೆಯೂ ಅಲ್ಲ. ನನ್ನ ಹೆಸರು ಪ್ರಿಯಾಂಕಾ ಸುರೇಶ್ ವಿಚಾನವರ್. ನಾನು SNBK ಹೈಸ್ಕೂಲಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಪಿಕ್ ಆ್ಯಂಡ್ ಟೆಲ್ ಈ ಚಟುವಟಿಕೆಯಲ್ಲಿ ನಾನು ಒಂದು ಕಾರ್ಡ್ನ ತಗೊಂಡಿದ್ದೇನೆ. ನನಗೆ ಬಂದಿರುವ ಸಂಖ್ಯೆ 5.3000300003. ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆ ಹೌದು. ಈ ಸಂಖ್ಯೆ ಯಾವ ಸಂಖ್ಯೆ ಅಲ್ಲ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ. ನನ್ನ ಹೆಸರು ದಿಶಾ. ನಾನು SNBK HS ದೇವಿಯು ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪಿಕ್ ಆ್ಯಂಡ್ ಟೆಲ್ ಈ ಚಟುವಟಿಕೆಯಲ್ಲಿ ಒಂದು ಕಾರ್ಡನ್ನು ತೆಗೆದುಕೊಂಡಿದ್ದೇನೆ. ನನಗೆ
ಬಂದಿರುವ ಸಂಖ್ಯೆ -2. ಇದು ಪೂರ್ಣಾಂಕಗಳು ಹೌದು, ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆ ಹೌದು. ಈ ಸಂಖ್ಯೆ ಯಾವುದಲ್ಲ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ನನ್ನ ಹೆಸರು ನದೀಶ್ ಬಾಲ್ಗುಡಿ. ನಾನು ಎಸ್ಎಂಬಿಕೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪಿಕ್ ಆ್ಯಂಡ್ ಚಟುವಟಿಕೆಯಲ್ಲಿ ಒಂದು ಕಾರ್ಡನ್ನು ತೆಗೆದುಕೊಳ್ಳುತ್ತೇನೆ. ನನಗೆ ಬಂದಿರುವಂಥ ಸಂಖ್ಯೆ 2. ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ, ಸ್ವಾಭಾವಿಕ ಸಂಖ್ಯೆ ಹೌದು, ಪೂರ್ಣ ಸಂಖ್ಯೆ ಹೌದು, ಪೂರ್ಣಾಂಕಗಳು ಹೌದು, ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆನೂ ಹೌದು. ಹೋಗುವ. ಪಿಕ್ ಆ್ಯಂಡ್ ಟೆಲ್ ನಲ್ಲಿ ನಾನು ಇನ್ನೊಂದು ನೆಕ್ಸ್ಟ್ ಕಾರ್ಡ್ ತಗೊಂತಿದ್ದೀನಿ. ಇದು -1. ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆನೂ ಅಲ್ಲ. ಇದು ಪೂರ್ಣಾಂಕ ಸಂಖ್ಯೆ ಹೌದು, ಭಾಗಲಬ್ಧ ಸಂಖ್ಯೆ ಹೌದು ಮತ್ತು ವಾಸ್ತವ ಸಂಖ್ಯೆನೂ ಹೌದು. ನಾನು ಪಿಕ್ ಆ್ಯಂಡ್ ಸಾಲ್ವ್ ಅಲ್ಲಿ ಇನ್ನೊಂದು ಕಾರ್ಡ್ ಅನ್ನ ತಗೊಂತಾ ಇದ್ದೀನಿ. ಇದು √2. √2 ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕನೂ ಅಲ್ಲ, ಭಾಗಲಬ್ಧ ಸಂಖ್ಯೆಯೂ ಅಲ್ಲ. √2 ಅಭಾಗಲಬ್ಧ ಸಂಖ್ಯೆ ಹೌದು ಮತ್ತು ವಾಸ್ತವ ಸಂಖ್ಯೆನೂ ಹೌದು. ನಾನೀಗ ಪಿಕ್ ಆ್ಯಂಡ್ ಟೆಲ್ ಅಲ್ಲಿ ಇನ್ನೊಂದು ಕಾರ್ಡನ್ನು ತಗೊಳ್ತಿದ್ದೇನೆ. ನನಗೆ ಬಂದಿರುವಂತಹ ಸಂಖ್ಯೆ 5/2. ಇದು ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆ ಹೌದು ಮತ್ತು ಉಳಿದಂತೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕಗಳು ಅಲ್ಲ. ನಾನು ಪಿಕ್ ಆ್ಯಂಡ್ ಟೆಲ್ ಅಲ್ಲಿ ಇನ್ನೊಂದು ಕಾರ್ಡನ್ನು ತಗೊಂಡಿದ್ದೀನಿ. ನನಗೆ ಬಂದಿರುವ ಸಂಖ್ಯೆ +7/3. ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆ ಹೌದು. ಇನ್ನು ಉಳಿದಂತೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ಪಿಕ್ ಆ್ಯಂಡ್ ಟೆಲ್ ಅಲ್ಲಿ ಆಕ್ಟಿವಿಟಿಯಲ್ಲಿ ಇನ್ನೊಂದು ಕಾರ್ಡನ್ನ ನಾನು ತಗೋತಾ ಇದ್ದೀನಿ. ನನಗೆ ಬಂದ ಸಂಖ್ಯೆ -7/3. ಇದು ಭಾಗಲಬ್ಧ ಸಂಖ್ಯೆ ಹೌದು, ವಾಸ್ತವ ಸಂಖ್ಯೆನೂ ಹೌದು. ಇನ್ನುಳಿದಂತೆ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕಗಳು ಅಲ್ಲ ಮತ್ತು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಈಗ ನಾವು ಪಿಕ್ ಆ್ಯಂಡ್ ಟೆಲ್ ಆಕ್ಟಿವಿಟಿ ಮುಗಿಸಿದ್ವಿ. ಇದಾದ ನಂತರ ಇದರಲ್ಲಿ ಮುಂದುವರೆದ ಇನ್ನೊಂದು ಆಕ್ಟಿವಿಟಿ ಮಾಡೋಣ. ಇಲ್ಲಿವರೆಗೂ ನಾವು ಒಂದು ಕಾರ್ಡನ್ನ ತೆಗೆದು ಯಾವ್ದು ಸಂಖ್ಯೆ ಅಂತಂದು ನಾವೆಲ್ಲ ಹೇಳಿದ್ವಿ. ಈಗ ಒಂದು ಅದರಲ್ಲಿ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಚೀಟಿಯನ್ನು ತೆಗೆದು ನಮಗೆ ಯಾವ ಒಂದು ಸಮಸ್ಯೆ ಬಂದಿದೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡೋಣ. ಅದ್ರ ಹೆಸರು ಪಿಕ್ ಆ್ಯಂಡ್ ಸಾಲ್ವ್ ಅಂತಂದು. ಈಗ ಈ ಟೆಲ್ ತೆಗೆದು ಮಾಡೋಣ, ಸಾಲ್ವ್ ಅಂತಂದು ಇದು ಮಾಡೋಣ. ನಾನು ಪಿಕ್ ಆ್ಯಂಡ್ ಸಾಲ್ವ್ ಅಲ್ಲಿ ಒಂದು ಕಾರ್ಡನ್ನು ತಗೊಳ್ತೀನಿ. 2/3 ಅದಕ್ಕೆ ಸಮನಾದ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ.
ಎರಡು 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 ಎರಡಲೇ 4, ಎರಡು ಮೂರಲೇ 6, ಎರಡು ಮೂರಲೇ 2, ಮೂರು ಎರಡಲೇ 6, ಮೂರು ಮೂರಲೇ 9, 4 ಎರಡಲೇ 8, 4 ಮೂರಲೇ 12, 5 ಎರಡಲೇ 10, 5 ಮೂರಲೇ 15, 6 ಎರಡಲೇ 12, 6 ಮೂರಲೇ 18, 7 ಎರಡಲೇ 14, 7 ಮೂರಲೇ 21, 8 ಎರಡಲೇ 16, 8 ಮೂರಲೇ 24, 9 ಎರಡಲೇ 18, 9 ಮೂರಲೇ 27, 10 ಎರಡಲೇ 20, 10 ಮೂರಲೇ 30. ಈ ಥರ ಮಾಡಿ. ನನಗೆ ಬಂದಿರೋ ಸಂಖ್ಯೆ 2/4 ಸಂಖ್ಯೆಗಳನ್ನು ಬರೀರಿ. ಅವರು 4 ಭಾಗಲಬ್ಧ ಸಂಖ್ಯೆಗಳನ್ನು ಕೇಳ್ಯಾರ. ನಾವು 5ರಿಂದ ಗುಣಿಸ್ಬೇಕು. ಇಲ್ಲಿ ಕೆಳಗೆ ಏನು ಇರ್ಲಿಲ್ಲ ಅಂದ್ರೆ ಒಂದೈತಿ ಅಂತಂದು ತಿಳ್ಕೊಬೇಕು. ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳ್ಯಾರ. ನಾವು 5ರಿಂದ ಗುಣಿಸ್ಬೇಕು. ಇವನ್ನ ಹಿಂಗೆ ಹಚ್ಕೊಂಡು ಗುಣಾಕಾರ ಮಾಡಬೇಕು. 2 5ಲೇ 10, 5 1ಲೇ 5, ಮತ್ತು 3 5ಲೇ 15, 1 5ಲೇ 5. ಇದನ್ನ ಕಟ್ಟಾಡಬೇಕು. 5 1ಲೇ 5 2ಲೇ 5 1ಲೇ 5 3ಲೇ ಇವುಗಳನ್ನ ಬರೀಬೇಕು. ಇಲ್ಲಿಗೆ ನಾನೀಗ ಪಿಕ್ ಆ್ಯಂಡ್ ಸಾಲ್ವ್ ಅಲ್ಲಿ ಇನ್ನೊಂದು ಚಿಹ್ನೆಯನ್ನ ಎತ್ಕೊಂಡಿದ್ದೇನೆ. ನನಗೆ ಬಂದಿರೋ ಲೆಕ್ಕ ಅಂದ್ರೆ 5 ಮತ್ತು 6ರ ನಡುವಿನ 7 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಡುವಿನ 7 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಡೋಣ. ಫಸ್ಟ್ ನಾವು 5 ಕೆಳಗೆ ಏನಿಲ್ಲ ಅಂದ್ರೂ 1 ಇರ್ತದೆ. ಈಗ ನಾವು ಅಂಶ ಮತ್ತು ಛೇದಕ್ಕೆ 7 ಅಂತ ಕೊಡೋಲ್ಲ, ನಾವು 8ರಿಂದ ಗುಣಿಸ್ಬೇಕು. ಈಗ ಹಚ್ಕೋಬೇಕು.
8 ಮತ್ತು 8 48 8 ಒಂದೇ 8 ಈಗ 40 ಬೈ 8 ಬೈ 40 8 ಬೈ 48 ಬಂದಿದೆ. ಇದ್ರ ನಡುವಿನ 7 ಭಾಗದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿಗೆ ಈ ಲೆಕ್ಕ ಸಾಲ್ವ್ ಆಯ್ತು. ಈಗ ಪಿಕ್ ಅಂಡ್ ಸಾಲ್ವ್ ಚಟುವಟಿಕೆಯಲ್ಲಿ ನನಗೆ ಬಂದಿರುವಂತ ಕಾರ್ಡ್ 2/5 ಮತ್ತು 3/5 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತಿತ್ತು. ಇದು ಮತ್ತು 3/5 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಎರಡು ಬೈ 5 ಮತ್ತು 3/5 ಅಂಶ ಮತ್ತು ಛೇದಕ ಇಲ್ಲಿ 6 ಕೊಟ್ಟಾರ. ನಾವು 7ರಿಂದ ಅದನ್ನ ಗುಣಿಸ್ಬೇಕು. ಗುಣಿಸ್ಬೇಕು. 2 7 14 7 5 35 3 7 21 7 5 35. ಈಗ ಇದ್ರ ನಡಕ್ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕು. ಈ ಲೆಕ್ಕ ಇಲ್ಲಿಗೆ ಸಾಲ್ವ್. ಚಿಕನ್ ಸಾಲಲ್ಲಿ ನಾನು ನನ್ನ ಲೆಕ್ಕ 1/4 ಮತ್ತು 1/2 ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಛೇದ ಬೇರೆ ಬೇರೆ ಇದ್ದಾವ, ನಾವು ಲಸ ತಗೋಬೇಕು.
ಲಸ 4 ಬಂತು. ನಾವು ಅಂಶ ಮತ್ತು ಛೇದಕ 4ರಿಂದ ಗುಣಿಸ್ಬೇಕು. ಒಂದು ಬೈ 4 ಇಂಟು 4 ಬೈ 4 ಮತ್ತು 1 ಬೈ 2 ಇಂಟು 4 ಬೈ 4. ಇಲ್ಲಿ ಕಡ್ಡ ಹೊಡಕ್ಕೆ ಬರ್ತದೆ. 4 ಒಂದೇ 4 ಒಂದೇ 2 ಒಂದೇ 2 ಎರಡೇ. ಇದು ಉಳಿದಿದ್ದು ಬರ್ಬೇಕು. 1 ಒಂದೇ 1 4 4 ಒಂದೆರಡು 2 4 ಇಲ್ಲೇ 7 ಕೊಟ್ಟಾಗ ನಾವು ಅಂಶ ಮತ್ತು ಛೇದಕ 8ರಿಂದ ಕೊಡ್ತಾ ಇದ್ದೀವಿ. ಗುಣಿಸ್ಬೇಕು. ಬೈ 4 ಇಂಟು 8 ಬೈ 8 ಮತ್ತು 2 ಬೈ 4 ಇಂಟು 8 ಬೈ 8 8 ಅಂದರೆ 8 4 32 8 16 4 32 ಇವೆರಡರ ಮಧ್ಯೆ ಇರೋ 4. ಇಲ್ಲಿಗೆ ಲೆಕ್ಕ ಸರಳ. ನನಗೆ 3/2 ಮತ್ತು 7/3 ಅನ್ನೋ ಸಂಖ್ಯೆ ಬಂದಿದೆ. ಅದರ ನಡುವಿನ 5 ಭಾಗಲಬ್ಧ ಸಂಖ್ಯೆನ ನಾನು ಕಂಡುಹಿಡಿಬೇಕು. ನಾನು ಈ ಲೆಕ್ಕ ಹಾಕೊಂಡಿದ್ದೀನಿ. ಫಸ್ಟು ನಾನು ಇಷ್ಟನ್ನ ಬರ್ಕೊಂಡಿದ್ದೀನಿ. ನಾನು ಛೇದಗಳು ಎರಡು ಬೇರೆ ಬೇರೆ ಇದ್ದಾವೆ. ಅದಕ್ಕೆ ಅದನ್ನ ಫಸ್ಟ್ ಲಾಸ ತಗೋಬೇಕು. ಲಸ 6 ಬಂದು ಅಂಶ ಮತ್ತು ಛೇದಕ್ಕೆ 6ರಿಂದ ಗುಣಿಸಬೇಕು. ನಮಗೆ
ಬಳಸ್ತಾರೆ. ಮೂರು ಬೈ ಎರಡು 6 ಬೈ 6 ಎರಡ ಬಂದೆ 2 ಮೂರಲೆ ಪೂರ ಬಂದೆ ಪೂರ 2 ಇನ್ನ ಈ ತರ ಕಟ್ತಾ ಬೇಕು. ನೆಕ್ಸ್ಟ್ ಏಳೆಡ್ಲೆ 14 ಬೈ 6. ಈಗ ನೆಕ್ಸ್ಟ್ ನಮ್ಗೆ 5 ಭಾಗಲಬ್ಧ ಸಂಖ್ಯೆ ಬರ್ಬೇಕಂದ್ರೆ ನಾವು 6 ಇಂದ ಗುಣಿಸ್ಬೇಕು. ಛೇದ ಮತ್ತು ಅಂಶಕ್ಕೆ ಎಷ್ಟು 6 ಇಂದ ಮತ್ತು ಗುಣಿಸ್ಬೇಕು. 9 ಬೈ 6 ಮತ್ತು 6 ಬೈ 6 ಮತ್ತು 6 ಬೈ 6. ಈಗ 9 ಅಲ್ಲೇ 54, 6 ಅಲ್ಲೇ 36 ಮತ್ತು 14 ಅಲ್ಲೇ 84, 6 ಅಲ್ಲೇ 36. ಈಗ ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಬರ್ತಾವು ಇನ್ನ ಕಡ್ತಾ ಹೊಡ್ತಾವು ಅಷ್ಟೇ ಅಂದ್ರ ಇಲ್ಲಿ ಬಂತಲ್ಲ ನೋಡಲ್ಲಿ ಅಲ್ಲಿ 3 ಬೈ 2 ನಡುವಿನ ಅಂತ ಹೇಳಾರ. 3 ಬೈ 2 ಹಚ್ಕೋಬೇಕು. ನೆಕ್ಸ್ಟ್ ಇಲ್ಲಿ 54 55 ಬೈ 36 57 ಬೈ 36 57 ಬೈ 36 58 ಬೈ 36 59 ಬೈ 2 3 4 5 ಇನ್ನೂ ಬರ್ತಾವ. ಅದು ನಮ್ಗೆ ಇಷ್ಟ ಸಾಕಲ್ಲ ಸಾಕಲ್ಲ. ಆನ್ಸರ್ ಬಂದ ಸರಿ ಇದ್ದಿಲ್ಲ. ಇಷ್ಟ ತನಕ ನಾವು ಪಿಕ್ ಅಂಡ್ ಟೆಲ್ ಮಾಡಿದ್ವಲ್ಲ, ಈಗ ಪಿಕ್ ಅಂಡ್ ಸಾಲ್ವ್. ಈ ಬಾಕ್ಸ್ ಅಲ್ಲಿ ನಾನೊಂದು ಕಾರ್ಡ್ ಎತ್ಕೊಳ್ತೀನಿ. ಇದರಲ್ಲಿ √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಸಂಖ್ಯಾ ರೇಖೆಯನ್ನು ಹೇಳ್ಕೋಬೇಕು. ಇದನ್ನ ಒಂದೊಂದು ಮಾನಕ್ಕೆ ಅಳತೆ ಇಟ್ಕೊಂಡು ಇಟ್ಕೋಬೇಕು.
ಇಟ್ಕೋಬೇಕು. 0ಇಂದ 1ಕ್ಕೆ ಅದನ್ನ ಇಟ್ಕೊಂಡು ಹೀಗೆ ಹೊಡೆದು ಇದನ್ನ 0ಕ್ಕೆ ಕೂಡಿಸ್ಬೇಕು. ಇದಕ್ಕೆ ಈ ಕೈವಾರನ ಇಲ್ಲಿ ಇಟ್ಕೊಂಡು ಇದರ ತ್ರಿಜ್ಯನ ಇಟ್ಕೋಬೇಕು. ನಾವು ಇದರ ಅರ್ತಿನ ಇಟ್ಕೊಂಡು ಹೀಗೆ ಹಿಂದೆ ಇಷ್ಟೇ. ಇದಕ್ಕೆ ಗುರುತಿಸ್ಬೇಕು. ಹಿಂಗೆ ಬಿ ಅಂತ ಗುರುತಿಸೋಣ, ಇದನ್ನ ಎ ಅಂತ ಗುರುತಿಸೋಣ. ಇದು ಸಿ. ಇದೇನಾಯ್ತು? √2 ಆಯ್ತು ಅಲ್ವಾ? ಈಗ ಇದು ಲಂಬ ಕೋನ ತ್ರಿಭುಜ OAB ಯಲ್ಲಿ ಇದು A 90 ಡಿಗ್ರಿ ಇದೆ ತಾನೆ, ಅದಕ್ಕೆ ಇಲ್ಲಿ 90 ಡಿಗ್ರಿ ಅಂತ ಬರುತ್ತೆ. ಇದನ್ನ ನಾವು ಯಾವ ಸೂತ್ರ ಹಾಕಿ ಮಾಡ್ತೀವಂದ್ರೆ ಪೈಥಾಗೋರಸ್ ಸಮಯದ ಪ್ರಕಾರ ಮಾಡ್ತೀವಿ ನಾವು. OB² AO² ಪ್ಲಸ್ AB². OB ವಿಕರ್ಣ ಸ್ಕ್ವೇರ್. ಇದು ಒಂದು ಸೇರಿಸಿದ್ರೆ 2 ಆಗುತ್ತಲ್ಲ, ಅದಕ್ಕೆ 1 ಸ್ಕ್ವೇರ್ ಅಂತ ಇಟ್ಕೋಬೇಕು. ಪ್ಲಸ್ 1 ಸ್ಕ್ವೇರ್. OB ವಿಕರ್ಣ ಸ್ಕ್ವೇರ್ ಸ್ಕ್ವೇರ್. ಈಗ ನೋಡಿ 1 × 1 ಮಾಡಿದ್ರೆ ನಾವು ಅಂದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ ತಾನೆ. ಹಾಗೆ ಸ್ಕ್ವೇರ್ ಮಾಡಿ ಇದನ್ನ ಎಳೆದಿದ್ದು ಆಮೇಲೆ OB 1 1 2. ಇದನ್ನ ನಾವು ಈಗ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಪ್ಲಸ್. ಈ ಕಡೆ ಪ್ಲಸ್ ಇರುತ್ತೆ ಅನ್ಕೊಳ್ಳಿ, ಇದು ಒಂದು ಪ್ಲಸ್ ಈ ಕಡೆ ತಂದಾಗ ಮೈನಸ್ ಆಗುತ್ತೆ, ಹೌದಾ? ಇಂಟು ಈ ಕಡೆ ತಂದಾಗ ಡಿವೈಡೆಡ್ ಬೈ ಈ ಕಡೆ ತಂದಾಗ ಇಂಟು ಆಗುತ್ತೆ. ಹಾಗೆ ಸ್ಕ್ವೇರ್ ಈ ಕಡೆ ತಂದಾಗ ರೂಟ್ ಆಗುತ್ತೆ, ರೂಟ್ ಈ ಕಡೆ ತಂದಾಗ ಸ್ಕ್ವೇರ್ ಆಗುತ್ತೆ. ನಾವು ಈ ಸ್ಕ್ವೇರ್ ಇದೆ ತಾನೆ, ಇದನ್ನ ಈ ಕಡೆ ತಂದ್ರೆ √2 ಆಗುತ್ತೆ. ಇಲ್ಲಿ ಅವರು √2 ಕೇಳಿದ್ದಾರೆ, ಬರೀ 2 ಅಷ್ಟೇ ಅಲ್ಲ.